श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ಚತುರ್ಥ ಸರ್ಗ 32ನೇ ಶ್ಲೋಕ. ಅನಂತಮಾತ್ರಾಂತಮುದಾಹರಂತಿ ಯಂ ತ್ರಿಮಾತ್ರಪೂರ್ವಂ ಪ್ರಣವೋಚ್ಚಯಂ ಬುಧಾಃ ತದಾ ಭವದ್ಭಾವಿ ಚತುರ್ಮುಖಾಕೃತಿಃ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಅನಂತಮಾತ್ರಾಂತಂ ಉದಾಹರಂತಿ ಯಂ ತ್ರಿಮಾತ್ರಪೂರ್ವಂ ಪ್ರಣವೋಚ್ಚಯಂ ಬುಧಾಃ ತದಾ ಅಭವತ್ ಭಾವಿ ಚತುರ್ಮುಖಾಕೃತಿಃ ಜಪಾಧಿಕಾರಿ ಯತಿಃ ಅಸ್ಯ ಸೂಚಿತಃ. ಹಿಂದಿನ ಶ್ಲೋಕದಲ್ಲಿ ಆಚಾರ್ಯರು ಸನ್ಯಾಸವನ್ನ ತೆಗೆದುಕೊಂಡು ಆ ಸನ್ಯಾಸ ತೆಗೆದುಕೊಳ್ಳುವ ಕಾಲದಲ್ಲಿ ಏನೇನು ಮಾಡಬೇಕು ಕ್ರಿಯೆಗಳು ಅದೆಲ್ಲವನ್ನು ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ವಿಧಿಪೂರ್ವಕವಾಗಿ ಮಾಡಿದರು ಅಂತ ನೋಡಿದ್ದೇವೆ. ಅದಾದ ಮೇಲೆ ಏನಾಯಿತು? ಬುಧಾಹ ಜ್ಞಾನಿನಃ ತಿಸ್ರೋ ಮಾತ್ರ, ಅಂದ್ರೆ ಜ್ಞಾನಿಗಳು ಹೇಳ್ತಾರೆ ಏನು ಅಂತ, ಈ ಪ್ರಣವ ಇದೆ ನೋಡಿ, ಓಂಕಾರ, ಅದರಲ್ಲಿ 3 ಅಕ್ಷರಗಳು ಇದೆ. ಮಾತ್ರ ಅಂದ್ರೆ ಅಕ್ಷರಗಳು ಅಂತ ಅರ್ಥ. ಅಕಾರ, ಉಕಾರ, ಮಕಾರ ಹಾಗೆ ಅಂತ 3. ಅದು 3 ಅಂತ ತಿಳಿಬಾರದು. ಆಚಾರ್ಯರು ತಂತ್ರಸಾರದಲ್ಲಿ 8 ಅಕ್ಷರಗಳು ಇದೆ ಅಂತ ಹೇಳ್ತಾರೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ. ಅಷ್ಟು ಮಾತ್ರ ಇಲ್ಲವಂತೆ, ಅನಂತ ಅಕ್ಷರಗಳು ಇದೆ. ಒಂದು ಪ್ರಣವದಲ್ಲಿ ಅನಂತ ಅಕ್ಷರಗಳಿದೆ. ಅದಕ್ಕೆ ಇಡೀ ವೇದದ ಒಂದು ರೆಪ್ರೆಸೆಂಟೇಟಿವ್, ಒಂದು ಮಾಡೆಲ್ ಯಾವುದು ಅಂದ್ರೆ ಅದನ್ನ ಪ್ರಣವ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದರಲ್ಲಿ ಅನಂತ ಅಕ್ಷರಗಳು ಇದೆ. ಒಂದೊಂದು ಅಕ್ಷರವು ಕೂಡ ದೇವರ ಗುಣಗಳನ್ನ ಕೊಂಡಾಡ್ತಾ ಇದೆ. ಅ ಅಂದ್ರೆ ಏನರ್ಥ? ದೇವರು ಅಕಾರ ಶಬ್ದ. ಅಕಾರ ಅಂದ್ರೆ ಏನು? ಗುಣಪೂರ್ಣ ಅಂತ ಅರ್ಥ. ದೇವರು ಗುಣಪೂರ್ಣನಾಗಿದ್ದಾನೆ. ಅಕಾರ ಸರ್ವಭಾಗಾತ್ಮ ಅಂತ ಭಾಷೆಯಲ್ಲಿ ಆಚಾರ್ಯರು ಹೇಳಿದ್ದಾರೆ. ಈ ರೀತಿಯಾಗಿ ಒಂದೊಂದು ಅಕ್ಷರವನ್ನ ನಾವು ತೆಗೆದುಕೊಂಡ್ರು ಕೂಡ ಅದಕ್ಕೊಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಉ ಈ ಏನ್ ಹೇಳ್ತೀವಿ ಅದು ಒಂದೊಂದಕ್ಕೂ ಕೂಡ ಅರ್ಥ ಇದೆ. ಆ ರೀತಿಯಾಗಿ ಪ್ರಣವದಲ್ಲಿ ಅನಂತ ಅಕ್ಷರಗಳಿದೆ. ಆ ಪ್ರಣವ ಅಕ್ಷರವನ್ನ ಜಪ ಮಾಡಲಿಕ್ಕೆ ಯಾರು ಅಧಿಕಾರಿಗಳು? ಹಾಗೆಂದ್ರೆ ಸಾಮಾನ್ಯ ಗೃಹಸ್ಥರು, ಬ್ರಾಹ್ಮಣರು ಅವರ ಅಧಿಕಾರಿಗಳಲ್ಲ. ಅವರಿಗೆ ತುಂಬಾ ಕಡಿಮೆ ಸಂಖ್ಯೆ ಇದೆ. ಪ್ರಣವ ಮಂತ್ರದ ಜಪ ಮುಖ್ಯವಾಗಿ ಯಾರು ಮಾಡಬೇಕು? ಯತಿಹಿ ಅಸ್ಯ ಸೂಚಿತ. ಯತಿಗಳು ಮಾಡಬೇಕಂತೆ. ಯತಿಗಳು ಮಾಡಬೇಕು. ಅದರಲ್ಲೂ ಅವರು ಅಧಿಕಾರಿಗಳು, ಯತಿಗಳು, ಸನ್ಯಾಸಿಗಳು. ಇನ್ನು ಮುಖ್ಯವಾಗಿ ಅಧಿಕಾರಿಗಳು ಯಾರು ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರು ಪ್ರಣವೋಪಾಸನೆಗೆ ಮುಖ್ಯ ಅಧಿಕಾರಿಗಳು. ಇವರು ಆಚಾರ್ಯರು ನೋಡಿದರೆ ಇವರು ಯಾರು? ಇವರು ಭಾವಿ ಚತುರ್ಮುಖಾಕೃತಿ, ಭಾವಿ ಬ್ರಹ್ಮರು. ಈ ಪ್ರಳಯ ಆದ ಮೇಲೆ ಚತುರ್ಮುಖ ಈಗಿರುವ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗಿ ಆಗ ವಾಯುದೇವರು ಏನಾಗ್ತಾರೆ? ಬ್ರಹ್ಮ ಪದವಿಗೆ ಬರ್ತಾರೆ. ಪದವಿ ಅಂದ್ರೆ ಏನೋ ಒಂದು ಪೋಸ್ಟ್ ಇದ್ದ ಹಾಗೆ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತೆಲ್ಲ ಹೇಗೆ ನಾವು ಪೋಸ್ಟ್ ನೋಡ್ತೀವಿ, ಇಷ್ಟು ಕಾಲ ಅಂತ ಇದೆ ಅವರಿಗೆ. ಮತ್ತೆ ಬೇರೆ ಯಾರಾದ್ರೂ ಬರ್ತಾರೆ. ಅದೇ ರೀತಿಯಾಗಿ ಬ್ರಹ್ಮದೇವರದು ಒಂದು ಪೋಸ್ಟ್ 100 ವರ್ಷ. ಬ್ರಹ್ಮದೇವರ 100 ವರ್ಷ ತನಕ ಅವರು ಆ ಪದವಿಯಲ್ಲಿ ಇರ್ತಾರೆ. ತದನಂತರ ಸಾಧನೆ ಮುಗಿದೋಗಿರತ್ತೆ. ಅವರು ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಬಂದ ಮೇಲೆ ಮತ್ತೆ ಇದೆಲ್ಲ ಇರೋದಿಲ್ಲ. ಈ ಸಂಸಾರದ ಒಂದು ನಿರ್ವಹಣೆ, ಸೃಷ್ಟಿಯಾದಿ ವ್ಯಾಪಾರಗಳು ಇರೋದಿಲ್ಲ. ಮತ್ತೆ ಈಗ ವಾಯುದೇವರು ಏನಿದ್ದಾರೆ ಅವರು ಆ ಬ್ರಹ್ಮ ಪದವಿಗೆ ಬಂದು ಆ ಸೃಷ್ಟಿಯ ಜವಾಬ್ದಾರಿಯನ್ನ ಪರಮಾತ್ಮನ ಅನುಗ್ರಹದಿಂದ ಅವರು ಮಾಡ್ತಾರೆ. ಮತ್ತೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಮುಂದೆ ಅವರು ಮತ್ತೆ ಬ್ರಹ್ಮ ಪದವಿಗೆ ಬರ್ತಾರೆ. ಈ ತರ ಒಂದು ಸೈಕಲ್. ಋಜುಗಣಸ್ಥರು ಅಂತ ಯಾರು ಇರ್ತಾರೆ, ಒಬ್ಬರಾದ ಮೇಲೆ ಒಬ್ರು ಆ ಬ್ರಹ್ಮ ಪದವಿಗೆ ಬಂದು ಮೋಕ್ಷಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಆಚಾರ್ಯರಿಗೆ ಆ ಯತಿಗಳು ವಿಶೇಷವಾಗಿ ಪ್ರಣವ ಮಂತ್ರ ಮಾಡಬೇಕು ಅಂತ ಅವರ ಗುರುಗಳು ಅಚ್ಯುತ ಪ್ರಜ್ಞರು ಅವರಿಗೆ ಉಪದೇಶ ಮಾಡಿದರು. ತುಂಬಾ ಅನುಗುಣವಾಗಿದೆ. ಯಾಕೆ? ಯತಿಗಳು ಜಪ ಮಾಡಲಿಕ್ಕೆ ಮುಖ್ಯ ಅಧಿಕಾರಿಗಳು. ಇವರು ನೋಡಿದ್ರೆ ಯತಿಗಳು ಹೌದು, ಭಾವಿ ಬ್ರಹ್ಮರು ಹೌದು. ಅದರಿಂದ ಇವರೇ ಮುಖ್ಯ ಅಧಿಕಾರಿಗಳು ಅದು ಸೂಚಿತವಾಯಿತು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಯತಿ ಮಾತ್ರಸ್ಯ ಅಸ್ತಿ ಇತಿ ಜಪಾಧಿಕಾರ. ಯತಿಗಳಿಗೆ ಮಾತ್ರ ಇರತಕ್ಕದ್ದು ಜಪಾಧಿಕಾರ, ಪ್ರಣವ ಮಂತ್ರದ್ದು. ಇವರು ನೋಡಿದರೆ ಭಾವಿ ಚತುರ್ಮುಖಾತ್ಮಕ ಯತಿರೂಪಸ್ತ್ವಯಂ ಪ್ರಣವಸ್ಯ ಮುಖ್ಯ ಅಧಿಕಾರಿ ತದಾಭವತ್. ಮುಖ್ಯ ಅಧಿಕಾರಿಗಳಾಗ್ಬಿಟ್ರು. ಅಧಿಕಾರಿಗಳು ಸನ್ಯಾಸಿಗಳು, ಇನ್ನು ಬ್ರಹ್ಮ ಪದವಿಗೆ ಬರುವವರು ಮುಖ್ಯ ಅಧಿಕಾರಿಗಳು ಎಂಬುದು
ಆಯಿತು ಅಂತ ಒಟ್ಟು ಹೇಳ್ತಾರೆ. ಅನಂತ ಮಾತ್ರ ಅಂತ ಮುದಾಹರಂತಿ ಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಃ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಅನಂತ ಮಾತ್ರಗಳ ಅನಂತ ಅಕ್ಷರಗಳನ್ನು ಒಳಗೊಂಡ ಆ ಪ್ರಣವ ಮಂತ್ರ ಉಪದೇಶವನ್ನ ಗುರುಗಳಿಂದ ಪಡೆದರು. ಆ ಯತಿಗಳು ಅದಕ್ಕೆ ಮುಖ್ಯ ಅಧಿಕಾರಿಗಳಾಗಿರ್ತಾರೆ. ಅದರಲ್ಲೂ ಕೂಡ ಇವರು ಭಾವಿ ಬ್ರಹ್ಮರು, ಆದ್ದರಿಂದ ಮುಖ್ಯ ಅಧಿಕಾರಿಗಳು ಆದರು ಎಂಬುದು ಸೂಚಿತವಾಗಿದೆ ಅಂತ ಒಟ್ಟು ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.